ಇಡೀ ಕರ್ನಾಟಕದ ಕಾಂಗ್ರೆಸ್ಸು ಗದಗದ ನಡಿಗೆ ಹೋಗುತ್ತೆ. ಇಡೀ ಕರ್ನಾಟಕದ ಕಾಂಗ್ರೆಸ್ಸು ಗದಗದ ನಡಿಗೆ ಹೋಗುತ್ತೆ. ನುಡಿದಂತೆ ನಡೆಯುವಂತ ಅವರು ಯಡಿಯೂರಪ್ಪನವರು. ಇದು ಗಂಡು ಮೆಟ್ಟಿನ ನಾಡು, ವೀರ ಮದಕರಿ ಆಳಿದಂತ ನಾಡು. ಈ ನಾಡಿನಿಂದ ಯಡಿಯೂರಪ್ಪನವರು ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ. ಸರ್, ಯಡಿಯೂರಪ್ಪಾಜಿ ಅವ್ರದ್ದು 50 ವರ್ಷಗಳ ಸಾಧನೆ ಅಭಿಮಾನೋತ್ಸವ ನಡೀತಾ ಇದೆ ಸರ್. ಚಿತ್ರದುರ್ಗದ ಈ ವಾತಾವರಣ ನೋಡಿದ್ರೆ ಏನು? ಕರ್ನಾಟಕ ಕಂಡಂಥ ಧೀಮಂತ ರಾಜಕಾರಣಿ, ದಣಿವಣಿಯಾದ ನಾಯಕ, 50 ವರ್ಷಗಳ ಸಾರ್ಥಕ ಸೇವೆಯನ್ನು ಸಮರ್ಥವಾಗಿ ನಿಭಾಯಿಸಿ ಈ ಸಂದರ್ಭದಲ್ಲಿ ಇಡೀ ಕರ್ನಾಟಕದ ಜನತೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಯಡಿಯೂರಪ್ಪನವರ ಅಭಿಮಾನೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಚಿತ್ರದುರ್ಗ ಅಂದರೆ ಇತಿಹಾಸ, ಚಿತ್ರದುರ್ಗದಲ್ಲಿ ಇವತ್ತು ಹೊಸ ಇತಿಹಾಸ ಪ್ರಾರಂಭ ಆಗಿದೆ. ಮದಕರಿ ನಾಯಕನ ಇತಿಹಾಸ ಆದ ನಂತರ ಯಡಿಯೂರಪ್ಪನವರ ಇತಿಹಾಸ ಚಿತ್ರದುರ್ಗದ ಪ್ರಾರಂಭ ಆಗ್ತಾ ಇದೆ. ಒಂದು ವಾಡಿಕೆ ಇದೆ, ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ. ಹಾಗೆ ಚಿತ್ರದುರ್ಗದಲ್ಲಿ ಇವತ್ತು ನಾಳೆ ದಿವಸ ಯಡಿಯೂರಪ್ಪನವರು ಗುಡುಗ್ತಾರೆ. ಇಡೀ ಕರ್ನಾಟಕದ ಕಾಂಗ್ರೆಸ್ಸು ಗದಗದ ನಡಿಗೆ ಹೋಗುತ್ತೆ. ಇವತ್ತು ಜನ ಅಭಿಮಾನಪೂರ್ವಕವಾಗಿ, ಇದು ಯಾರು ಕರೆದಿದ್ದಲ್ಲ, ಇವತ್ತಿನ ಕಾರ್ಯಕ್ರಮ ಪುರಪ್ರವೇಶ ಅಂತ ಇದ್ದಿದ್ದಷ್ಟೇ. ಆದರೆ ಇವತ್ತು ಜನತೆ ಇಲ್ಲಿ ಸೇರಿದ್ದು ನೋಡಿದರೆ ನಾಳೆ ದಿವಸ ಭವಿಷ್ಯ ಚಿತ್ರದುರ್ಗ 40 ಕಿಲೋಮೀಟ್ರ್ ದೂರದಲ್ಲಿ ಚಳ್ಳಕೆರೆ ಇರ್ಬೋದು, ಹಿರಿಯೂರು ಇರ್ಬೋದು, ಹೊಸದುರ್ಗ, ಎಲ್ಲಿಂದನೂ ಕೂಡ ಬರಲಿಕ್ಕೆ ಜಾಗ ಸಿಗಲಿಕ್ಕಿಲ್ಲ. ಆ ಒಂದು ವಾತಾವರಣ ಸೃಷ್ಟಿಯಾಗಿದೆ. ಇದು ಯಡಿಯೂರಪ್ಪನವರ ಮೇಲೆ ಇರುವಂಥ ಅತ್ಯಂತ ಪ್ರೀತಿ, ವಿಶ್ವಾಸ. ಯಾಕೆಂದರೆ ಯಡಿಯೂರಪ್ಪನವರು ರೈತರ ಪರವಾಗಿ ಹೋರಾಟ ಮಾಡಿದಂಥವರು, ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿದವರು, ದೀನ ದಲಿತರ ಪರವಾಗಿ ಹೋರಾಟ ಮಾಡಿ ಎಲ್ಲ ಜನಾಂಗದ ಪ್ರೀತಿಯನ್ನು ಗಳಿಸ್ಕೊಂಡದ್ದು. ಅದರ ಒಂದು ಪ್ರತೀಕ ಇವತ್ತು ಚಿತ್ರದುರ್ಗದಲ್ಲಿ ಅತ್ಯಂತ ಅದ್ಭುತವಾದ ಐತಿಹಾಸಿಕ ಮೆರವಣಿಗೆ ನಡೀತಾ ಇದೆ. ಸರ್, 50 ವರ್ಷದ ಹಿಂದೆ ಯಡಿಯೂರಪ್ಪನವರು BJP ಸಮಾವೇಶ ಅಂದರೆ 200-300 ಜನ ಸೇರ್ತಾ ಇರಲಿಲ್ಲ ಸರ್. ಇವತ್ತು ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನ ಜಮಾಯಿಸ್ತಾ ಇದ್ದಾರೆ. ಯಡಿಯೂರಪ್ಪನವರು ಸೈಕಲ್ಲಿಂದ ಪ್ರಾರಂಭ ಮಾಡಿ ಈಗ ಈ ದೊಡ್ಡ ವಾಹನಕ್ಕೆ ಬಂದಿದ್ದಾರೆ. ಅಂದರೆ ಅದು ಸಾಮಾನ್ಯವಾಗಿ ಸುಮ್ಮನೆ ಬಂದಿದ್ದಲ್ಲ, ಕಾಲ್ನಡಿಗೆ ಇರ್ಬೋದು, ಸೈಕಲ್ ಇರ್ಬೋದು, ನಿರಂತರವಾದಂಥ ಹೋರಾಟವನ್ನು ಮಾಡಿ ಛಲದಂಕಮಲ್ಲ ಛಲ ಬಿಡದ ತ್ರಿವಿಕ್ರಮನಂತೆ ಇವತ್ತು ಅವರು ಮಾಡಿದಂಥ ಸಾಧನೆ 2 ಸ್ಥಾನಗಳಿಂದ 110 ಸ್ಥಾನವನ್ನು ತಂದು 4 ಬಾರಿ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ಜನತೆಗೆ ಸಲ್ಲಿಸಿದಂಥ ಸೇವೆಗೆ ಇದು ಒಂದು ಉತ್ತರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಕೊಟ್ಟ ಮಾತಿನಂತೆ ನಡೆಯುವಂಥ ನಾಯಕರು ಅಂದರೆ ಯಡಿಯೂರಪ್ಪನವರು. ನೀವು ಕೂಡ ಅವ್ರ ಮಾತನ್ನು ನಂಬಿಕೊಂಡೇ BJP ಪಕ್ಷಕ್ಕೆ ಬಂದಿದ್ದಲ್ಲ? ಖಂಡಿತವಾಗಿ ನಾನು ಕೇಳ್ತಾ ಇದ್ದೆ ಮೊದಲು, ಯಡಿಯೂರಪ್ಪನವರು ಮಾತು ಕೊಟ್ಟರೆ ತಪ್ಪಲ್ಲ ಅಂತೇಳಿ. ಆ ಮಾತಿನ ಭರವಸೆ ಮೇಲೆ ನಾವು ನಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಂದ್ವಿ. ಅವ್ರು ಏನು ಮಾತು ಕೊಟ್ಟಿದ್ರು ಅದರಂತೆ ನಡ್ಕೊಂಡ್ರು. ನುಡಿದಂತೆ ನಡೆಯುವಂಥ ಅವರು ಯಡಿಯೂರಪ್ಪನವರು. ಸರ್, 2 ಸ್ಥಾನದಿಂದ 110 ಸ್ಥಾನಗಳನ್ನ ತೊಗೊಂಡೋಗಿದ್ದಾರೆ ಯಡಿಯೂರಪ್ಪನವರು. ಈಗ ಪಶ್ಚಿಮ ಬಂಗಾಳದಲ್ಲಿ ನೋಡ್ಬೋದು ನೀವು, 200 ಸ್ಥಾನಗಳನ್ನು BJP ಗೆದ್ದಿದೆ ಸರ್. ಕರ್ನಾಟಕದಲ್ಲೂ ಆ ಇತಿಹಾಸ ಬರುತ್ತಾ ಸರ್? ನಾನು ಹೇಳಿದೆ, ಯಡಿಯೂರಪ್ಪನವರು ಚಿತ್ರದುರ್ಗದಲ್ಲಿ ಗುಡುಗಿದರೆ ಮುಂದಿನ 2028 ಚುನಾವಣೆಯಲ್ಲಿ ಕಾಂಗ್ರೆಸ್ ನಡಿಗೆ ಹೋಗ್ತದೆ. ಇವತ್ತು ಜನತೆ ಕಾಯ್ತಾ ಇದ್ದಾರೆ, ಯಾವಾಗ ಈ ಕಾಂಗ್ರೆಸ್ ಪಕ್ಷ ತೊಲಗಿತು ಅಂಥೇಳಿ. ಅದಕ್ಕೆ ಯಡಿಯೂರಪ್ಪನವರು ನಾಳೆಯಿಂದ ಏನು ಪ್ರಾರಂಭ ಮಾಡ್ತಾರೆ, ಇದು ಗಂಡು ಮೆಟ್ಟಿನ ನಾಡು, ವೀರ ಮದಕರಿ ಆಳಿದಂಥ ನಾಡು. ಈ ನಾಡಿನಿಂದ ಯಡಿಯೂರಪ್ಪನವರು ಗುಡುಗಿದರೆ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಸಂದೇಶ ಬರ್ತದೆ. ಮುಂದಿನ ಚುನಾವಣೆಯಲ್ಲಿ ಇದೊಂದು ದಿಕ್ಸೂಚಿ. ನಾಳೆಯಿಂದ ನಮ್ಮ ಪಕ್ಷದ ರಣಕಹಳೆ ಪ್ರಾರಂಭ ಆಗುತ್ತೆ. ಸರ್, ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ನಂಬಿಕೊಂಡು ಗ್ಯಾರಂಟಿನ ನಂಬಿ ಜನ ಕೊಂಡಿದ್ದಾರೆ. ಈಗ ಗ್ಯಾರಂಟಿಗಳನ್ನ ಬಿಟ್ಟು ಯಡಿಯೂರಪ್ಪ ಅವರ ಇದು BJPಗೆ 2028ರಲ್ಲಿ ಮತ ಸಿಗುತ್ತೆ. ಗ್ಯಾರಂಟಿಗಳನ್ನು ನೋಡಿ ಇವತ್ತು ಜನ ಬೇಸತ್ತಿದ್ದಾರೆ. ಗ್ಯಾರಂಟಿಗಳು ನೋಡಿ MP ಚುನಾವಣೆಯಲ್ಲಿ ಯಾಕೆ ಓಟ್ ಕೊಡಲಿಲ್ಲ ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ? ಇವತ್ತು ಆ ಗ್ಯಾರಂಟಿಗಳು ಏನೋ ತಾತ್ಕಾಲಿಕನೇ ಹೊರತು ಅದು ಶಾಶ್ವತ ಅಲ್ಲ. ಇವತ್ತು ಯಾವ ಗ್ಯಾರಂಟಿಯನ್ನು ಪಡ್ಕೊಳ್ಳೋಂಥ ಮಹಿಳೆಯರಿದ್ದಾರೆ ಅವರೇ ಬಯಸ್ತಾ ಇದ್ದಾರೆ ಈ ಸರ್ಕಾರ ಯಾವತ್ತು ತೊಲಗಿತು ಅಂಥೇಳಿ. ಯಡಿಯೂರಪ್ಪನವರ ಕೊಡುಗೆಗಳಲ್ಲಿ ನಿಮಗೆ ನೆನಪಾಗುವಂಥದ್ದು 1-2? ರೈತರಿಗೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 6,000 ರೂಪಾಯಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟರೆ, ಯಡಿಯೂರಪ್ಪನವರು 2019ರಿಂದ ನಾನು 4,000 ಸೇರಿಸಿ ಕೊಡ್ತೇನೆ ಅಂತೇಳಿ 55 ಲಕ್ಷ ರೈತರಿಗೆ ಆ 4,000ದಂತೆ ಹಣವನ್ನು ಕೊಟ್ಟಿದ್ದು ರೈತರಿಗೆ ಕೊಡುಗೆ. ಅದು ರೈತರ ಪರವಾಗಿ. ಆಮೇಲೆ 10 HP ಪಂಪ್ ಸೆಟ್ಟನ್ನು ಉಚಿತವಾಗಿ ರೈತರಿಗೆ ಕೊಟ್ಟಿದ್ದು ಯಡಿಯೂರಪ್ಪನವರ ಕೊಡುಗೆ. ಭಾಗ್ಯಲಕ್ಷ್ಮಿ ಬಾಂಡನ್ನು ಕೊಟ್ಟಿದ್ದು ಯಡಿಯೂರಪ್ಪನವರ ಕೊಡುಗೆ. ಹೆಣ್ಣು ಮಕ್ಕಳಿಗೆ ಸೈಕಲನ್ನು ಕೊಟ್ಟಿದ್ದು ಯಡಿಯೂರಪ್ಪನವರ ಕೊಡುಗೆ. ಅವರ ಕೊಡುಗೆಗೆ ಸಾಟಿನೇ ಇಲ್ಲ. ಯಡಿಯೂರಪ್ಪನವರೇ ಸಾಟಿನೇ ಹೊರತು ಬೇರೆ ಯಾರೂ ಸಾಟಿ ಅಲ್ಲ. ನಾಳೆ ಅಮಿತ್ ಶಾಜಿ ಅವರು ಬರ್ತಾ ಇದ್ದಾರೆ, ಮತ್ತು ನಾಡಿದ್ದು ಮೋದಿ ಅವರು ಕೂಡ ಬರ್ತಾ ಇದ್ದಾರೆ. ಕರ್ನಾಟಕದಿಂದ ಒಂದು ಸಂದೇಶ ಕೊಡ್ಬೋದಾ ಸರ್ ಹೈಕಮಾಂಡ್?
ಖಂಡಿತವಾಗಿ ಇದನ್ನೆಲ್ಲ ಹೈಕಮಾಂಡ್ ಗಮನಿಸ್ತಾ ಇದೆ. ಕರ್ನಾಟಕದ ಜನರು ಒಲವು ಯಾವ ರೀತಿ ಇದೆ ಅನ್ನೋದು, ಒಂದು ಗಾಳಿ ಬೀಸ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಹೈಕಮಾಂಡಿಗೆ ಕೂಡ ಗೊತ್ತಾಗ್ತಾ ಇದೆ. ಇದು ಭಾಳ ಸ್ಪಷ್ಟತೆ ಇದೆ. ಕರ್ನಾಟಕದ ಜನತೆ ಇವತ್ತು ಇರುವಂಥ ಕಾಂಗ್ರೆಸ್ ಭ್ರಷ್ಟ ಸರ್ಕಾರವನ್ನು ತೊಲಗಿಸ್ಬೇಕು ಅಂತೇಳಿ ನಿರಂತರವಾಗಿ ಯಾವಾಗ ತೊಲಗಿತ್ತು ಅನಿವಾರ್ಯವಾಗಿ ತಡ್ಕೊಂಡಿರುವಂಥ ಪರಿಸ್ಥಿತಿ ಇದೆ. ಈ ಯಾವ ಮಟ್ಟದಲ್ಲಿ ಯಾವಾಗ ಬಿದ್ದೋಗುತ್ತೋ ಗೊತ್ತಿಲ್ಲ. ಯಾವಾಗ ಬಿದ್ದರೂ ಕೂಡ ಕರ್ನಾಟಕದ ಭಾರತೀಯ ಜನತಾ ಪಕ್ಷ ಆಡಳಿತಕ್ಕೆ ಬರೋದು 100ಕ್ಕೆ 100 ಶತಸಿದ್ಧ. ಸರ್, ಹಿರೇಕೆರೂರು ಕ್ಷೇತ್ರದಲ್ಲಿ 2028 ಚುನಾವಣೆಯಲ್ಲಿ ಆ ಮತದಾರರಿಗೆ ಏನು ಕರೆ ಕೊಡ್ತಾರೆ? ಮತದಾರರಿಗೆ ನಾನು ಒಂದೇ ಕರೆ ಕೊಡೋದೇನಿಲ್ಲ. ಇವತ್ತು ಅವರೇ ಕರೆ ಕೊಡ್ತಾ ಇದ್ದಾರೆ. ಈ ಕಾಂಗ್ರೆಸ್ಸನ್ನು ಬೇಗ ತೊಲಗಿಸಿ BC ಪಾಟೀಲರು ಕರ್ಕೊಂಡು ಬರೋಣ ವಿಧಾನಸೌಧಕ್ಕೆ ಅಂತ ನಮ್ಮ ಕ್ಷೇತ್ರ ಜನ ಅವರೇ ಕರೆ ಕೊಡ್ತಾ ಇದ್ದಾರೆ. ಅಭಿವೃದ್ಧಿಗೆ ಮನ್ನಣೆ ನೀಡ್ತಾ ಇದ್ದಾರೆ.